ನಾವು ಅನ್ಕೊಳ್ಳೋದು ಅವ್ರು ಹಂಗಿದ್ದಾರೆ ನಮ್ಗೆ ಅಂದ್ರೆ ಎಲ್ಲ ಕೆಲವು ಟ್ರಿಕ್ಗಳಿರುತ್ತದು ಅವ್ರು ಯಾರಿಗೂ ಹೇಳ್ಕೊಡಲ್ಲ, ಅವರೇ ಮಾಡ್ತಾ ಇರ್ತಾರೆ. ಈಗ ಅದನ್ನು ಕೆಲವೊಂದು ಶೋಗಳಲ್ಲಿ ನೀವು ನೋಡಬೇಕು, ಕಿತ್ತಾಡೋದು ಜಗಳ ಆಡೋದು ಅವ್ರಿಗೆ TRP ಜಾಸ್ತಿ ಅಲ್ಲ. ಇವಾಗ ಹೇಗೆ ಅಂದ್ರೆ ಸೈಲೆಂಟ್ ಆಗಿರೋ ಮೋಸ್ಟ್ಲಿ ಅವ್ರಿಗೇನು ಕೈಲಾಗ್ತಾ ಇಲ್ವಾ? ಖಂಡಿತ. ಈ ಒಂದು ಇದರಲ್ಲಿ ನೋಡ್ಬೋದಾದ್ರೆ ಕೆಲವೊಂದು ಆಚರಣೆಗಳಿರುತ್ತೆ, ಅವ್ರು ಅದನ್ನ ಮಾಡ್ತಾರೆ. ನೀವು ಬೇಕಾದ್ರೆ ಇದಕ್ಕೆ 100ಕ್ಕೆ 100 ಸತ್ಯ. ನಮ್ಮ ದೇಹ ಬ್ಯಾಟ್ರಿ ಅಲ್ಲ, ಮೇಲಿಂದ ಎನರ್ಜಿ ಹಿಂಗೆ ರಿಸೀವ್ ಮಾಡೋಕ್ಕಾಗಲ್ಲ, ಸುಳ್ಳದು. ವಿದ್ಯಾರ್ಥಿಗಳು, ಯುವಕರು, ಮದುವೆ ಆಗದೇ ಇರೋ ಅಂಥವರೆಲ್ಲ ಬ್ರಹ್ಮಚರ್ಯನ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡ್ತಾಯಿದ್ರು. ನೋಡೋದು, ಕೇಳೋದು, ಮಾತಿದೆಯಲ್ಲ, ಪ್ರಚೋದನೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಮ್ಮಲ್ಲಿ ಅನೇಕ ಪ್ರಾಚೀನ ಪದ್ಧತಿಗಳು, ಅನುಸರಣೆಗಳು, ಆಚರಣೆಗಳು ಇದೆಲ್ಲ ಕೂಡ ನಾವು ಸಾವಿರಾರು ವರ್ಷಗಳಿಂದ ಪಾಲಿಸ್ಕೊಂಡು ಬಂದಿದ್ದೀವಿ. ಸೊ ಹಾಗಾದರೆ ಈ ಪ್ರಾಚೀನ ಪದ್ಧತಿಗಳು ಮತ್ತು ಅವುಗಳ ಹಿಂದೆ ಇರತಕ್ಕಂತಹ ಕಲ್ಪನೆಗಳು, ನಂಬಿಕೆಗಳು ಮತ್ತು ಶಕ್ತಿಯ ನಿರ್ವಹಣೆ. ಈಗ ನೋಡಿ, ಪ್ರತಿಯೊಬ್ಬರು ಕೂಡ ಈ ಪ್ರಾಚೀನ ಪದ್ಧತಿಯನ್ನು ಒಂದು ಅವಲೋಕಿಸಿದರೆ ಅದೆಲ್ಲವೂ ಕೂಡ ಒಂದು ಶಕ್ತಿಯ ಆರಾಧನೆ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಪದ್ಧತಿ ಮೂಲಕ ಶಕ್ತಿಯನ್ನು ಆರಾಧಿಸ್ತಾರೆ, ಶಕ್ತಿಯನ್ನು ದೇವತೆಗೆ ಕೂಡ ಹೋಲಿಸ್ತಾರೆ. ಸೊ ಹಾಗಿದ್ರೆ ಈ ಶಕ್ತಿ ಅಥವಾ ಎನರ್ಜಿ, ಉತ್ಸಾಹ, ನೀವು ಜೀವನೋತ್ಸಾಹ ಅಂತ ಹೇಳಿ ಏನು ಬೇಕಾದ್ರೆ ಅಲ್ಲಿ, ಈ ಶಕ್ತಿಯ ನಿರ್ವಹಣೆ ಮತ್ತು ಪ್ರಾಚೀನ ಪದ್ಧತಿಗಳ ಒಂದು ಹಿಂದೆ ಇರತಕ್ಕಂತಹ ವಿಜ್ಞಾನದ ಅಂಶಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಸಾಕಷ್ಟು ಒಳನೋಟಗಳನ್ನು ಪಡೆದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ನಂಗೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅನೇಕ ಪದ್ಧತಿಗಳು ನಮ್ಮಲ್ಲಿ ಅನೇಕ ವರ್ಷಗಳಿಂದ ಇರುವಂಥದ್ದು, ನಾವೆಲ್ಲ ಅದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಜೊತೆಗೆ ಶಕ್ತಿಯ ನಿರ್ವಹಣೆ ಅನ್ನುವಂಥದ್ದೊಂದು. ಸೊ ಹಾಗೆ ಇದೆರಡಕ್ಕೂ ಇರುವಂತಹ ಒಂದು ಲಿಂಕ್ ಏನು ಅಂತ ಹೇಳ್ತೀರಾ ಅಂತ? ಸರ್, ಈಗ ನಮ್ಮ ಪೂರ್ವಜರು ಕೆಲವೊಂದು ಆಚರಣೆಗಳನ್ನು ಮಾಡ್ತಾಯಿದ್ರು. ಅವರ ಮುಖ್ಯ ಒಂದು ಗುರಿ ಏನು ಅಂತಂದರೆ ಪ್ರಾಣ, ಓಜಸ್ಸು ಅಥವಾ ತೇಜಸ್ಸು ಅಂತ ನಾವೆಲ್ಲ ಏನಂತೀವಿ, ಇದೆಲ್ಲ ಶಕ್ತಿ ಅಲ್ವಾ? ಅದನ್ನು ಆದಷ್ಟು ಹಾಗೆ ಹಿಡಿದಿಟ್ಕೊಂಡು ಎಲ್ಲೂ ಅದು ಕಳೆದೋಗ್ಬಾರ್ದು, ಲೀಕೇಜ್ ಇರಬಾರ್ದು. ಎನರ್ಜಿ ಲೀಕೇಜ್ ಅಂತೀವಲ್ಲ, ಎನರ್ಜಿ ಡ್ರೈನ್ಡ್ ಅಂತೀವಿ, ಎನರ್ಜಿ ಲೀಕೇಜ್ ಅಂತೀವಿ, ಅದಾಗಬಾರ್ದು. ಆಮೇಲೆ ಪ್ರಕೃತಿಯಲ್ಲಿರುವ ಒಂದು ಏನು ಎನರ್ಜಿಗೆ ದೇಹದಲ್ಲಿ ಸಿಂಕ್ರೊನೈಸ್ ಆಗಬೇಕು. ಆಮೇಲೆ ಇರೋದನ್ನು ಸರಿಯಾಗಿ ಬಳಕೆ ಮಾಡಿ, ದೇಹದಲ್ಲಿ ಏನು ಎನರ್ಜಿ ಇದೆ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು. ಒಂದು ಲೀಕೇಜ್ ಆಗಬಾರ್ದು, ಇನ್ನೊಂದು ಬಳಕೆ ಚೆನ್ನಾಗಾಗಬೇಕು, ಜೊತೆಗೆ ಎನರ್ಜಿ ಜೊತೆ ನಾವು ಕನೆಕ್ಟ್ ಆಗಬೇಕು. ಇದು ಬಹಳ ಮುಖ್ಯವಾಗಿ ಅವರ ಒಂದು ಉದ್ದೇಶ. ಅಲ್ಲಿ ಬಯೋ ಎಲೆಕ್ಟ್ರಿಕಲ್ ಅಂತ ಈಗ ನಾವೇನೇನು ನೋಡ್ತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಸಮು, ಬಯೋ ಎಲೆಕ್ಟ್ರಿಕಲು, ನ್ಯೂರೋ ಬಯಾಲಜಿ ಅಥವಾ ಸರ್ಕ್ಯಾಡಿಯಲ್ ಸೈನ್ಸ್, ಇವೆಲ್ಲ ನಾವು ಹೊಸ ಹೊಸ ಇಂಗ್ಲೀಷ್ನ ಪದಗಳು ಹೇಳ್ತೀವಲ್ಲ, ಇದೆಲ್ಲ ಪದಗಳು ಹೇಳ್ತೀವಿ. ಇದನ್ನು ಸುಮ್ಮನೆ ಹಾಗೆ ನೋಡಿದ್ರೆ ಏನು ನಮ್ಮ ಹಿರಿಯರು ಆಚರಣೆ ಮಾಡ್ತಾ ಇದ್ರು, ಕ್ವಾಂಟಮ್ ಫಿಸಿಕ್ಸ್, ಈಗ ಎಲ್ಲ ಕ್ವಾಂಟಮ್ ಅಂತೀವಿ ನಾವು, ಅಂದರೆ ಎಲ್ಲ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ ಅಂತ ಮಾತಾಡ್ತೀವಲ್ಲ, ಇದು ಅದೆಲ್ಲ ಹೇಳ್ತಾ ಇರಲಿಲ್ಲ ಅವರು. ಬೇರೆ ಬೇರೆ ಆಚರಣೆಗಳು ಮಾಡಿಬಿಟ್ಟು ನಾನು ಇದು ಮಾಡು ನೀನು ಚೆನ್ನಾಗಿರ್ತೀಯ ಅಂತ ನಮಗೆ ಹೇಳ್ಕೊಟ್ಟಿದ್ರು. ಈಗ ಉದಾಹರಣೆಗೆ ನೋಡಿ, ನಾವು ಏನು ಕೆಲಸ ಮಾಡಿರಲ್ಲ, ಸುಮ್ಮನೆ ಕೂತ್ಕೊಂಡು ಒಂದಷ್ಟು ಕಂಪ್ಯೂಟರಲ್ಲಿ ಕೆಲಸ ಮಾಡಿರ್ತೀವಿ, ಎನರ್ಜಿ ಕಂಪ್ಲೀಟ್ ಡ್ರೈನ್. ಮನೆಗೆ ಹೋಗೋ ಅಷ್ಟರಲ್ಲಿ ಸಾಕಪ್ಪ ಸಾಕು. ಅದೇ ಒಬ್ಬ ಗದ್ದೆಲಿ ಒಂದು 6-7 ಗಂಟೆ ಕೆಲಸ, ಮೈ ಮುರಿದು ಕೆಲಸ ಮಾಡಿದವನಿಗೆ ಅಷ್ಟು ಟಯರ್ಡ್ ಆಗಿರಲ್ಲ, ನಮಗಾಗಿರುತ್ತೆ. ಬರೀ ಒಂದು ಸಿಟಿ ಟ್ರಾಫಿಕಲ್ಲಿ ಮನೆಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಒಂಥರ ಡೆಡ್ ಬಾಡಿಗಳ ಥರ, ಒಂದು 7-8 ಕಿಲೋಮೀಟರ್ ಹೋಗೋಷ್ಟರಲ್ಲಿ ಒಂಥರ ನಮಗೆ ಜೀವ ಇದೆ ಅಂತಲೇ ಫೀಲ್ ಆಗಲ್ಲ, ಆ ಥರ ಆಗುತ್ತೆ. ಕೆಲಸನೇ ಮಾಡಿರೋದಿಲ್ಲ. ಆದರೂ ಅಂದರೆ ನಮ್ಮ ಪ್ರಾಣ ಅಥವಾ ಎನರ್ಜಿ ಏನಿದೆ, ಓಜಸ್ ಅಂತೀವಲ್ಲ, ಎಲ್ಲೋ ಕಳೆದೋಗ್ಬಿಟ್ಟಿರುತ್ತೆ. ಅದು ಲೀಕ್ ಆಗೋಕ್ಕೆ ಬೇಕಾದಷ್ಟು ನಾವೇ ಮಾಡ್ಕೊತಾ ಇರೋದು ದಾರಿಗಳು. ಅದು ಆಗದೆ ಇದ್ದಂಗೆ ತಡೆಗಟ್ಟೋದು ಗೊತ್ತಿದ್ರೆ ಆದಷ್ಟು ನಾವು ಎನರ್ಜಿ ಏನಿದೆ ದೇಹದಲ್ಲಿ ಅದನ್ನು ಹಾಗೆ ಹಿಡಿದಿಟ್ಕೊಂಡು ನಾವು 24 ಅವರ್ಸನ್ನು ಲವಲವಿಕೆಯಿಂದ,
ಚೈತನ್ಯದಾಯಕವಾಗಿ ಸಂತೋಷದಿಂದ ನಾವು ಇರಬಹುದು. ಅಲ್ಲ, ನಾವು ಇವಾಗಲೂ ಕೂಡ ಒಂದಷ್ಟು ಮಂದಿ ನೋಡ್ತಾ ಇದ್ದೀವಿ, ಕೆಲವರು ನೀವು ಹೇಳಿದಾಗ ಮೋಸ್ಟ್ಲಿ ಏನೋ ಟ್ರಿಕ್ ಮಾಡ್ತಾರೆ, ಇದೆಲ್ಲ ಟ್ರಿಕ್ಗಳು ಗೊತ್ತಿರುತ್ತೆ ಅವ್ರಿಗೆ, ಆಲ್ಮೋಸ್ಟ್ 24 ಗಂಟೆ ಎನರ್ಜೆಟಿಕ್ ಆಗಿರುತ್ತಾರೆ. ಖಂಡಿತ ನಾವು ಅನ್ಕೊಳ್ಳೋದು ಅವ್ರು ಹಂಗಿದ್ದಾರೆ ನಮ್ಗೆ ಅಂದ್ರೆ ಎಲ್ಲ ಕೆಲವು ಟ್ರಿಕ್ಗಳು ಇರುತ್ತದು, ಅವ್ರು ಯಾರಿಗೂ ಹೇಳ್ಕೊಡಲ್ಲ, ಅವರೇ ಮಾಡ್ತಾ ಇರ್ತಾರೆ. ಹಾಗಾಗಿ ಮುಖ್ಯವಾಗಿ ನಾವು ಈ ಒಂದು ಇದರಲ್ಲಿ ನೋಡ್ಬೋದಾದ್ರೆ ಕೆಲವೊಂದು ಆಚರಣೆಗಳಿರುತ್ತೆ, ಅವ್ರು ಅದನ್ನ ಮಾಡ್ತಾರೆ. ನೀವು ಬೇಕಾದ್ರೆ ಇದಕ್ಕೆ 100% ಸತ್ಯ. ನೀವು ಯಾರನ್ನಾರು ಆ ಥರ ಲವಲವಿಕೆಯಿಂದ ಇರೋರನ್ನ ನೀವು ನೋಡಿ ಖಂಡಿತವಾಗ್ಲೂ ಕೆಲವೊಂದು ಪ್ರಾಕ್ಟೀಸ್ ಅವರು ಮಾಡಲೇಬೇಕು. ಇಲ್ಲಾಂದರೆ ಎನರ್ಜಿ ಲೀಕ್ ಆಗೇ ಆಗುತ್ತೆ, ಎನರ್ಜಿ ಸರ್ಕ್ಯುಲೇಷನ್ನು, ಎನರ್ಜಿ ಯುಟಿಲೈಸೇಷನ್ನು ಸರಿಯಾಗಿ ಆಗೋದಿಲ್ಲ. ಈ ನಮ್ಮ ದೇಹ ಬ್ಯಾಟ್ರಿ ಅಲ್ಲ, ಮೇಲಿಂದ ಎನರ್ಜಿ ಹಿಂಗೆ ರಿಸೀವ್ ಮಾಡೋಕ್ಕಾಗಲ್ಲ, ಸುಳ್ಳದು. ಒಂಥರ ಬ್ಯಾಟ್ರಿ ಥರ ಎಲ್ಲೋ ಪ್ಲಗ್ ಹಾಕ್ಬಿಟ್ಟು ಅದು ಚಾರ್ಜ್ ಆಗುತ್ತಲ್ಲ, ಚಾರ್ಜ್ ಆ ಥರ ಏನೂ ಆಗೋದಿಲ್ಲ. ಇರೋ ಎನರ್ಜಿ ಲೀಕ್ ಆಗಬಾರ್ದು, ನೀಟಾಗಿ ಸರ್ಕ್ಯುಲೇಟ್ ಆಗಿ ಆಮೇಲೆ ಮಾಡುವ ಕೆಲಸದಲ್ಲಿ ಕಮ್ಮಿ ಯೂಸ್ ಮಾಡ್ಕೋಬೇಕು, ಎನರ್ಜಿನ ಕಮ್ಮಿ ಯೂಸ್ ಮಾಡಿ ಮಿತವ್ಯಯ ಆ ಥರ ಮಾಡ್ಕೊಳ್ಳೋಂಥದ್ದು. ಮೊದಲನೇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಮೌನವಾಗಿರಬೇಕು. ನಿಮ್ಮ ಎನರ್ಜಿ ATP ಅಡಿನೋಸಿನ್ ಟ್ರೈಪಾಸ್ಪೇಟ್ ಅಂತ ಏನಂತೀವಿ, ನಮ್ಮ ಮೈಟೊಕಾಂಡ್ರಿಯಾದಿಂದ ಬರುವ ಎನರ್ಜಿ ಚೆನ್ನಾಗಿರಬೇಕು ಅಂತಂದರೆ ಮೊದಲನೇದು ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಯಾರು ಮೌನವ್ರತ ಮೊದಲು ಮಾಡ್ತಾ ಇದ್ರು. ಈಗ ನಾವು ಯಾರು ಮೌನವಾಗಿರ್ತಾರೆ? ಅಯ್ಯೋ, ಎಲ್ಲ ಮಾತಾಡೋರೇನೆ. ಈಗ ಅದನ್ನು ಕೆಲವೊಂದು ಶೋಗಳಲ್ಲಿ ನೀವು ನೋಡಬೇಕು, ಕಿತ್ತಾಡೋದು, ಜಗಳ ಆಡೋದು, ಅವ್ರಿಗೆ TRP ಜಾಸ್ತಿ. ಅಲ್ಲ, ಇವಾಗ ಹೇಗೆ ಅಂದ್ರೆ ಸೈಲೆಂಟ್ ಆಗಿರೋದು ಮೋಸ್ಟ್ಲಿ ಅವ್ರಿಗೇನು ಕೈಲಾಗ್ತಾ ಇಲ್ವಾ ಏನು ಅಂತ. ಖಂಡಿತ. ಆದರೆ ನಿಮ್ಮಲ್ಲಿ ಅಲ್ಲಿ ಎಷ್ಟು ಎನರ್ಜಿ ಡ್ರೈನ್ ಆಗೋಗಿರುತ್ತೆ ನಿಮಗೆ ಅನ್ನೋದೇ ಗೊತ್ತಿಲ್ಲ. ಬ್ರ್ಯಾಕೋ ರೀಜನ್ ಅಂತ ಇದೆ, ಮೋಟಾರ್ ಕಾರ್ಟೆಕ್ಸು, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು, ಇವೆಲ್ಲ ಹ್ಯಾಪಜಾರ್ಡ್ ಆಗಿ ಆಗ್ಬಿಡುತ್ತೆ. ನಾವು ತುಂಬ ಮಾತು ಯಾವಾಗ ಆಡ್ತಾ ಇರ್ತೀವಿ. ಮೌನ ಏನಕ್ಕೆ ಬೇಕು ಅಂದರೆ ನಿಜವಾಗ್ಲೂ ಇದು ನಾನು ಬಹಳ ಬಳಕೆ ಮಾಡ್ತೀನಿ. ಉದಾಹರಣೆಗೆ ಹೇಳಬೇಕು ಅಂದರೆ ನಾನು ಇಲ್ಲಷ್ಟೇ ಮಾತಾಡೋದು, ಎಲ್ಲಿ ಸ್ಟೇಜ್, ಎಲ್ಲಿ ಪಾಠ, ಎಲ್ಲಿ ಮಾತಾಡಬೇಕು, ಮಾತು ತೂಕ ಹಾಕಿ ಜಾಸ್ತಿ ಮಾತಾಡಿದ್ರೆ ಅದು ಕಳೆದೋಗುತ್ತೆ ಅನ್ನೋ ಥರ ನಾವು ಮಾತಾಡೋದು. ಈ ಮೀಟಿಂಗ್ಗಳೆಲ್ಲ ನಡೆಯುತ್ತೆ ನಮ್ಮಲ್ಲಿ. ಮೀಟಿಂಗಲ್ಲಿ ನಾನು ಮಾತಾಡೋಲ್ಲ, ಸುಮ್ಮನೆ ಕೂತಿರ್ತೀನಿ. ನನಗೊಂದಷ್ಟು ಡೌಟ್ಸ್ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಬೇಕಾದಷ್ಟು ಜನ ಇದ್ದಾರೆ, ಆ ಡೌಟ್ಸ್ನ ಕೇಳ್ಬಿಟ್ಟು ಕ್ಲಿಯರ್ ಮಾಡ್ತಾರೆ. ನಾನೇನು ಕೇಳಲ್ಲ, ಯಾಕೆಂದರೆ ಎನರ್ಜಿ. ಈಗ ನನಗೊಂದು ಡೌಟ್ ಇದೆ, ನಾನು ಏಕೆಂದರೆ ಏನೂ ಕೇಳಿಲ್ಲ, ಸುಮ್ಮನೆ ಇರ್ತೀನಿ. ಒಂದು 4-5 ಜನ ಏನಾಗ್ತಾ ಇದೆ ಅಂದರೆ ತೋರಿಕೆ, ನಾನು ಮಾತಾಡಬೇಕು. ಸೊ ಮಾತಾಡಿ ಎನರ್ಜಿ ಕಳ್ಕೊಂತ ಇದ್ದಾರೆ. ಅವ್ರು ಇನ್ನೇನು ಕೆಲಸ ಮಾಡೋಕ್ಕಾಗಲ್ಲ, ಬರೀ ಅಷ್ಟೇ ಮಾತು. ನಿಜವಾಗ್ಲೂ ಸ್ವಲ್ಪ ಅಂದರೆ ನಾವು ಬುದ್ಧಿ ಉಪಯೋಗಿಸೋದು, ನಾವು ಹೇಳಿದ್ವಲ್ಲ ಕೆಲವರು ಡಿಫ್ರೆನ್ಸ್ ಇರುತ್ತೆ ಅಂತ. ಏನಕ್ಕೆ ಅವರು ಸಾಧಕರಾಗ್ತಾರೆ, ನಾನು ಸಾಧಕಿ ಅಂತ ನಾನು ಹೇಳ್ತಾ ಇಲ್ಲ, ಏನಕ್ಕೆ ಕೆಲವರು ಸಾಧಕರಾಗ್ತಾರೆ ಅಂತಂದರೆ ಎಲ್ಲಿ ಎನರ್ಜಿನ ಬಳಕೆ ಮಾಡಬೇಕು, ಎಲ್ಲಿ ಅದನ್ನು ಉಳಿಸ್ಬೇಕು ಅನ್ನೋದನ್ನು ಆ ಟ್ರಿಕ್ ಗೊತ್ತಿರುತ್ತೆ ಅವ್ರಿಗೆ. ಸೊ ಇಲ್ಲಿ ನನಗೆ ಕೆಲವು ಡೌಟ್ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ 5 ಜನ ಅದನ್ನು ಕೇಳೋ ಅಷ್ಟರಲ್ಲಿ ನನಗೆ ಏನೇನು ಡೌಟ್ಸ್ ಇರುತ್ತೆ ಕ್ಲಿಯರ್ ಆಗಿರುತ್ತೆ, ನಾನು ಸುಮ್ಮನೆ ಕೂತಿರ್ತೀನಿ. ಸೊ ಮೌನ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾತಾಡುವಂಥದ್ದು. ನಮಗೆ ಬೇಕು ಅಂದಾಗ, ಏನೋ ನಿಜವಾಗ್ಲೂ ಜಿನಾಯಿನ್ ಇತ್ತು ಅಂದಾಗ ಮಾತಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಕಾರಣ ಏನು ಅಂದರೆ ಮಾತಾಡಿದಾಗ ಎನರ್ಜಿ ಲಾಸ್ ಆಗುತ್ತೆ, ATP ಕಮ್ಮಿ ಆಗುತ್ತೆ. ATP ಅಂತ ಇದೆಯಲ್ಲ, ಅಡಿನೋಸಿನ್ ಟ್ರೈಪಾಸ್ಪೇಟ್, ವ್ಯಯ ಆಗೇ ಆಗುತ್ತೆ ಮಾತಾಡಬೇಕಾದ್ರೆ. ಈಗ ನಾನಿಲ್ಲಿ ಮಾತಾಡ್ಬೇಕಾದ್ರೆ ವ್ಯಯ ಆಗ್ತಿದೆ, ಬಟ್ ಇದು ಒಂದು ಒಳ್ಳೆ ರೀಸನ್ಗೆ ವ್ಯಾಲಿಡ್, ಇದು 4-6 ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗಲಿ ಅನ್ನೋ ಕಾರಣದಿಂದ ಮಾಡ್ತಿರೋ ಅಂಥದ್ದು. ಆಮೇಲೆ ನಾವು ಮಾತಾಡಿದಾಗ ಏನಾಗುತ್ತೆ ಅಂತಂದರೆ ಗ್ಲೂಟಮೇಟು ಗಾಬಾ ಅಂತ 2 ಇದೆ, ಎಕ್ಸೈಟೇಟರಿ, ಇನಿಬಿಟರಿ. ಅದು ನ್ಯೂರೋ ಟ್ರಾನ್ಸ್ಮಿಟರು. ಮಾತಾಡಿದಾಗ ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಜಾಸ್ತಿ ಆಗುತ್ತೆ. ಎಕ್ಸೈಟ್ ಆಗ್ಬಿಡ್ತೀವಿ, ಕೆಲವೊಂದು ಯಾರೋ ಏನೋ ಅಂತಾರೆ, ಫುಲ್ ಎಕ್ಸೈಟ್ ಆಗಿದ್ದು ಅದು ಜಾಸ್ತಿ ಆಗುತ್ತೆ. ಹೌದು ಅಲ್ವಾ? ಅದೇ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಈಗ ಗಾಬಾ ಅಂತ ಇದೆಯಲ್ಲ, ಗ್ಲೂಟಾಮೈನೋ ಬ್ಯೂಟರಿಕ್ ಆ್ಯಸಿಡ್ ಅಂತ, ಅದು ನ್ಯೂರೋ ಟ್ರಾನ್ಸ್ಮಿಟರು, ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರು, ಗಾಮಾ ಅಮೈನೋ ಬ್ಯೂಟರಿಕ್ ಆ್ಯಸಿಡ್. ಅದು ಜಾಸ್ತಿ ಆಗಬೇಕು, ಆವಾಗ ನಮಗೆ ಚೆನ್ನಾಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಗ್ಲೂಟಾಮೇಟ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಸೊ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಮಾತನ್ನು ಕಮ್ಮಿ ಮಾಡಬೇಕು. ಮೌನದಿಂದ ಬಹಳಷ್ಟು ಪ್ರಯೋಜನಗಳು. ಆಮೇಲೆ ಬೀಟಾ ಫೈರಿಂಗ್ ಆಗಲ್ಲ, ಆಲ್ಫಾಗಿ ಬರ್ತೀವಿ ನಾವು. ತುಂಬ ಜಗಳ ಇದೆಲ್ಲ ಇರುತ್ತಲ್ಲ, ಆಲ್ಫಾ ಅಂದರೆ ಸೈಲೆಂಟ್, ಶಾಂತವಾಗಿರೋ ಅಂಥದ್ದು. ಹಾಗಾಗಿ ಮೌನ ವ್ರತದಿಂದ ಬೇಕಾದಷ್ಟು ಪಾತ್ವೆ, ಇನ್ನು ನಾನು ಒಂದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮೌನ ಎಷ್ಟು ಪ್ರಯೋಜನ ಇದೆ ಅಂತೇಳಿ, ಅದನ್ನು ನೋಡಬಹುದು. ಏಕೆ ಅಂತಂದರೆ ಅಷ್ಟು ಪ್ರಯೋಜನಗಳಾಗುತ್ತೆ. ನಮ್ಮ ಒಳಗಡೆ ಸಿಸ್ಟಮಲ್ಲಿ ಕೆಲವೊಂದು ಜೀನ್ಗಳು ಆ್ಯಕ್ಟಿವೇಟ್ ಆಗೋದು, ನ್ಯೂರೋ ಟ್ರಾನ್ಸ್ಮಿಟರು, ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ ಮಾತು ಜಾಸ್ತಿ ಮಾಡ್ತಾ ಬಂದರೆ ನಾವು. ಏಕೆಂದರೆ ಆ ಒಂದು ಇದರಲ್ಲಿ ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಬಿಡುಗಡೆ ಆಗೋದ್ರಿಂದ. ಸೊ ಮೊದಲನೇ ಟಿಪ್ಪು ಮೌನ.
ಎಲ್ಲಿ ಬೇಕೋ ಅಲ್ಲಿ ಮಾತಾಡಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ಮಾತಾಡಿ. ಮಾತು ಬೆಳ್ಳಿ, ಮೌನ ಬಂಗಾರ. ನೋಡಿ ಅದಕ್ಕೆ ಹೇಳಿರೋದು, ಬೆಳ್ಳಿಗೆ ರೇಟ್ ಜಾಸ್ತಿನ ನೋಡಿ, ಚಿನ್ನದ ರೇಟು ಎಷ್ಟು ಏರ್ತಾ ಇದೆ. ಅಂದರೆ ನಮ್ಮ ಮಾತು ಚಿನ್ನದ ಥರ ಇರಬೇಕು. ಮಾತು ಬೆಳ್ಳಿ ಆಗುತ್ತೆ, ನೀನು ಎಷ್ಟೇ ಮಾತಾಡ್ಬೋದು, ಎಷ್ಟೇ ಚೆನ್ನಾಗಿ ಬೆಳ್ಳಿ ಅದು. ಆದರೆ ಮೌನ ಇದೆಯಲ್ಲ ಅದು ಬಂಗಾರ. ಅಂದರೆ ಅದಕ್ಕೆ ಅಷ್ಟು ಬೆಲೆ, ಅಂದರೆ ಅಷ್ಟು ಎನರ್ಜಿ ಸೇವ್ ಆಗುತ್ತೆ ನಿಮಗೆ. ಎಷ್ಟು ಎನರ್ಜಿ ಸೇವ್ ಆಗುತ್ತೆ, ನಿಮ್ಮ ಎನರ್ಜಿ ಡ್ರೈನ್ ಔಟ್ ಆಗಲ್ಲ. ಮೊದಲನೇದು. ಎರಡನೇದು ಪ್ರಾಣಾಯಾಮ. ಪ್ರಾಣಾಯಾಮ ಅನ್ನೋದು ಅದು ಸೈನ್ಸು ನಿಜವಾಗ್ಲೂ ಡೆಪ್ತಲ್ಲಿ ನೋಡಿದ್ರೆ ನಿಮಗೆ ಪ್ರಾಣ, ಈಗ ಒಬ್ಬ ಮನುಷ್ಯ ಜೀವಂತವಾಗಿದ್ದಾನೆ ಅಂದರೆ ಉಸಿರಾಡ್ತಿದ್ದಾನೆ, ಆ ಉಸಿರು ನಿಂತೋದ್ರೆ ಹೋಯ್ತು ಅಲ್ವಾ. ಅಂದರೆ ಪ್ರಾಣ ಎಷ್ಟು ಮುಖ್ಯ ನೋಡಿ. ಹಾಗಾಗಿ ದೀರ್ಘ ಉಸಿರಾಟ 4, 6, 8 ಅಂತಾರೆ, ಅಥವಾ ಬಾಕ್ಸ್ ಬ್ರೀದಿಂಗ್ ಅಂತಾರೆ. 4, 4, 4, 4, 4 ಇನಲೇಷನ್, 6 ಹೋಲ್ಡ್, 8 ಎಕ್ಸಲೇಷನ್, ಅಂದರೆ ಕೌಂಟ್ಸಲ್ಲಿ ಅದೆಲ್ಲ ಹೇಳ್ತಾರಲ್ವ. ಬೇರೆ ಬೇರೆ ಥರದ ಪ್ರಾಣಾಯಾಮ ಬೇಕಾದಷ್ಟು ಇದೆ. ಅದು ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಲೆವೆಲೂ ಜಾಸ್ತಿ ಆಗುತ್ತೆ. ಒಂದು ಪಾಯಿಂಟಲ್ಲಿ ಕುಂಭಕ ಅಂತ ಮಾಡ್ತಾರಲ್ಲ, ಒಳಗಡೆ ಹಿಡಿದಿಟ್ಟಾಗ ಹೈಪಾಕ್ಸಿಯಾ ಅಂತ ಆಗುತ್ತೆ. ಹೈಪಾಕ್ಸಿಯಾ ಅಂದರೆ ಇಂಟರ್ಮಿಟೆಂಟ್ ಹೈಪಾಕ್ಸಿಯಾ. ಅಂದರೆ ಹೈಪಾಕ್ಸಿಯಾ ಅಂದರೆ ಆಕ್ಸಿಜನ್ ಕಮ್ಮಿ ಆಗೋದು, ಆದರೆ ತುಂಬ ಅಲ್ಲ, ಇಂಟರ್ಮಿಟೆಂಟ್, ಪುನಃ ಜಾಸ್ತಿ ಆಗೋದು, ಪುನಃ ಕಮ್ಮಿ ಆಗೋದು. ಈ ಪ್ರಾಸೆಸ್ಸಲ್ಲಿ PGC1 ಆಲ್ಫಾ ಅಂತ ಒಂದು ಜೀನ್ ಆ್ಯಕ್ಟಿವೇಟ್ ಆಗುತ್ತೆ. ಇದೆಲ್ಲ ಎಷ್ಟು ಅದ್ಭುತ ಅಂದರೆ ಮನುಷ್ಯನ ದೇಹನೇ ವಿಸ್ಮಯ. ಅದು ಅರ್ಥ ಮಾಡ್ಕೋಬೇಕು ನಾವು ಅದನ್ನು. ಅದು ಆ್ಯಕ್ಟಿವೇಟ್ ಆದರೆ ಮೈಟೋಕಾಂಡ್ರಿಯಲ್ ಬಯೋಜೆನೆಸಿಸ್ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ. ಮೈಟೋಕಾಂಡ್ರಿಯಾ ಅನ್ನೋದು ನಮ್ಮ ದೇಹದಲ್ಲಿರುವ ಇದು ಪವರ್ ಹೌಸ್ ಆಫ್ ದ ಸೆಲ್. ಅದು ಜೀವಕೋಶದ ಒಳಗಡೆ ಇರುವಂಥದ್ದು ಒಂದು ಮೈಟೋಕಾಂಡ್ರಿಯಾ ಅಂತ ಒಂದು ಸೆಲ್ ಆರ್ಗನಲ್ಲಿ ಇದೆ. ಅದ್ರ ಕೆಲಸ ಏನು ಅಂದರೆ ಎನರ್ಜಿ, ಪವರ್ ಹೌಸ್ ಆಫ್ ದ ಸೆಲ್. ಅಂದರೆ ದೇಹಕ್ಕೆ, ಆ ಜೀವಕೋಶಕ್ಕೆ ಪೂರೈಕೆ ಆಗುವಂಥ ಎಲ್ಲ ಶಕ್ತಿಯನ್ನು ATPನ ಬಿಡುಗಡೆ ಮಾಡೋದು. ಅಲ್ಲಿ ಕ್ರೆಬ್ ಸೈಕಲ್ ಅಂತ ನಡೆಯುತ್ತೆ, ATPನ ಬಿಡುಗಡೆ ಮಾಡೋ ಅಂಥದ್ದು ಅದು ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಲ್ ಬಯೋಜೆನೆಸಿಸ್ ಅಂದರೆ ಮೈಟೋಕಾಂಡ್ರಿಯಾ ಜಾಸ್ತಿ ಅದು ಹೆಚ್ಚಾಗ್ತಾ ಬರುತ್ತೆ. ಸಿಂಥಸಿಸ್ ಅಂತ, ಬಯೋಜೆನೆಸಿಸ್ ಅಂದರೆ ಸಿಂಥಸಿಸ್, ಹೆಚ್ಚು ಹೆಚ್ಚು ಬಿಡುಗಡೆ ಆಗೋದು ಮೈಟೋಕಾಂಡ್ರಿಯಾ. ಎಲ್ಲೆಲ್ಲಾಗುತ್ತೆ ಅಂತಂದರೆ ಮೈಟೋಕಾಂಡ್ರಿಯಲ್ ಬಯೋಜೆನೆಸಿಸ್ ಸಾಮಾನ್ಯವಾಗಿ ನಡೆಯೋದು ನಮ್ಮ ಸ್ನಾಯುಗಳಲ್ಲಿ. ಅಲ್ಲಿ ಬೇಕು, ನಮಗೆ ಕೆಲಸ ಮಾಡಬೇಕಲ್ವಾ, ಶಕ್ತಿ ಬೇಕಲ್ವಾ. ಆ ನಮ್ಮ ಈ ಸ್ನಾಯುಗಳು, ಮಸಲ್ ಸೆಲ್ಸ್ ಅಂತ ಏನಂತೀವಿ, ಅದಕ್ಕೆ ಶಕ್ತಿ ಬೇಕು. ಸೊ ಅಲ್ಲಿ ಮೈಟೋಕಾಂಡ್ರಿಯಾ ಜಾಸ್ತಿ ಇರುತ್ತೆ. ಯಾವ ವ್ಯಕ್ತಿ ಲವಲವಿಕೆಯಿಂದ ಇರ್ತಾನೆ ಅವನ ಸ್ನಾಯುಗಳಲ್ಲಿ ಮೈಟೋಕಾಂಡ್ರಿಯಾ ಜಾಸ್ತಿ ಇರುತ್ತೆ. ಹೃದಯಕ್ಕೆ ಬೇಕು, ಏಕೆಂದರೆ ಕಾರ್ಡಿಯೋಮಯೋಸೈಟ್ಸ್ ಅಂತ ಅಂತೀವಲ್ಲ, ಹೃದಯದ ಜೀವಕೋಶಗಳು. ಅಲ್ಲಿಗೆ ಏನಕ್ಕೆ ಬೇಕು ಅಂದರೆ ಹೃದಯ ಸದಾ ಕೆಲಸ ಮಾಡಬೇಕಲ್ಲ, ಅದು ಬ್ಲಡ್ ಅನ್ನು ಪಂಪ್ ಮಾಡಬೇಕಲ್ಲ, ಅದು ನಿಲ್ಸಂಗಿಲ್ಲ. ಅದು ಯಾರು ಏನೇ ಎಲ್ಲ ಕೆಲಸನೂ ನಿಲ್ಲಿಸ್ಬೋದು, ಸ್ಟ್ರೈಕ್ ಮಾಡ್ಬೋದು. ಹೃದಯ ಸ್ಟ್ರೈಕ್ ಮಾಡಿದ್ರೆ ಅಲ್ಲಿ ಒಂದು ಪವರ್ಫುಲ್ ಮೈಟೋಕಾಂಡ್ರಿಯಾ ಅಲ್ಲಿ ತುಂಬ ಇರುತ್ತೆ. ತುಂಬ ಅಂದರೆ ನಂಬರ್ ಜಾಸ್ತಿ ಹೇಳ್ತಾ ಇರೋದು ನಾನು. ಈ ದೇಹದಲ್ಲಿ ಎಲ್ಲೆಲ್ಲಿ ಆ್ಯಕ್ಟಿವ್ ಆಗಿರುತ್ತೆ ಆ ಜಾಗದಲ್ಲಿ ಮೈಟೋಕಾಂಡ್ರಿಯಾಗಳ ಬಯೋಜೆನೆಸಿಸ್ ಚೆನ್ನಾಗುತ್ತೆ. ಮೆದುಳಿಗೆ ಬೇಕು, ಮೆದುಳು, ಹೃದಯ, ಸ್ನಾಯು, ಇಲ್ಲಿ ಮೈಟೋಕಾಂಡ್ರಿಯಲ್ ಬಯೋಜೆನೆಸಿಸ್ ಚೆನ್ನಾಗಿ ಯಾರಿಗಿರುತ್ತೆ ಅವನು ಹೆಲ್ತಿಯಾಗಿ, ಸಂತೋಷವಾಗಿ, ಆರಾಮಾಗಿರ್ತಾನೆ. ಸೊ ಅದಕ್ಕೆ ಪ್ರಾಣಾಯಾಮ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಅಂದರೆ ಎಕ್ಸಲೆಂಟ್. ಅದು ನೀವು ಪ್ರಾಣಾಯಾಮ ಮಾಡಿದ್ರೆ PGC1 ಆಲ್ಫಾ ಅಂತ ಒಂದಿದೆ, ಅದು ಶೂಟಪ್ ಆಗುತ್ತೆ, ಅದು ಆ ಜೀನ್ ಆ್ಯಕ್ಟಿವೇಟ್ ಆಗುತ್ತೆ. ಎಷ್ಟು ಅಮೇಝಿಂಗ್ ಇದು ಅಂತಂದರೆ AMPK ಪಾತ್ವೆ ಅಂತ ಒಂದಿದೆ, ಆ ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ. ಕೆಲವು ಜೀನ್ಸ್ಗಳು ಏನಂದರೆ ಕೆಲವೊಂದು ಹೊರಗಡೆಯ ಒಂದೊಂದು ಪ್ರಚೋದನೆಗಳಿಗೆ ಜೀನ್ಗಳೇ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಇದು ಒಂದು ಪ್ರಚೋದನೆ ನಮ್ಮ ಜೀನ್ಸ್ಗಳನ್ನ ಆಕ್ಟಿವೇಟ್ ಮಾಡೋದು. ಅದಕ್ಕೆ ಇವತ್ತು ನೋಡಿ ಯೋಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲೂ ತುಂಬಾ ಪಾಪ್ಯುಲರ್. ಅಯ್ಯೋ, ಅವ್ರಿಗೆ ಅರ್ಥ ಆಗಿದೆ, ನಮ್ಗೆ ಅರ್ಥ ಆಗಿಲ್ಲ. ಅದೇ ನಮ್ಮ ಒಂದು ದೌರ್ಭಾಗ್ಯ ಅಂತ ಅನ್ಬೋದು. ಏನದು ಉಸಿರನ್ನ ಒಳಗೆ ಎಳಿತಾರೆ, ಈಗ ಎಷ್ಟೋ ಜನ ಅಂತಾರೆ ಅದ್ಯಾ ಅಲ್ಲ, ಉಸಿರು ತಗೊಂಡು ಬಿಟ್ಬಿಟ್ರೆ ಆಗ್ಬಿಡುತ್ತಾ, ಏನಾಗ್ಬಿಡುತ್ತೆ ಅಂತ ಅಂತಾರೆ. ಅಲ್ಲ, ನೀವು ಉಸಿರು ತಗೊಂಡು ಬಿಡೋಷ್ಟರಲ್ಲಿ ದೇಹದ ಒಳಗಡೆ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಗೊತ್ತಿಲ್ಲ ಯಾರಿಗೂ. ಕಾರ್ಬನ್ ಡೈಆಕ್ಸೈಡ್ ಅದು ಒಂದು ಲೆವೆಲಲ್ಲಿ ಜಾಸ್ತಿ ಆಗುತ್ತೆ. ಅದಾದಾಗ ಬೋರ್ಸ್ ಎಫೆಕ್ಟ್ ಅಂತ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ. ಬೋರ್ಸ್ ಎಫೆಕ್ಟ್ ಅಂತ ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ಅದಾದರೆ ನಿಮ್ಮ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಂಪ್ಲೀಟ್ ಫುಲ್ ಆಗೋದು, ಇಲ್ಲಾಂದರೆ ಪಾರ್ಷಿಯಲ್ ಆಗಿ ನಡೀತಾ ಇರುತ್ತೆ. ನಿಮಗೆ ಪೂರ ಆಗಬೇಕು ಅಂದರೆ ಬೋರ್ಸ್ ಎಫೆಕ್ಟ್ ನಡಿಬೇಕು. ಬೋರ್ಸ್ ಎಫೆಕ್ಟ್ ಆಗಬೇಕು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಬೇಕು. ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಜಾಸ್ತಿ ಆಗಬೇಕು ಅಂದರೆ ಕುಂಭಕ ಒಳಗಡೆ ಇಟ್ಕೊಂಡಾಗ ಆಗೋಂಥದ್ದು. ಅದು ಪಾರ್ಷಿಯಲ್ ಹೈಪಾಕ್ಸಿ, ಇಂಟರ್ಮಿಟೆಂಟ್ ಹೈಪಾಕ್ಸಿ ಅಂತೀವಿ. ಈ ಥರ ಬೇಕಾದಷ್ಟು ಪ್ರಾಣಾಯಾಮದಿಂದ ಇದ್ರದ್ದು ಪ್ರಯೋಜನಗಳಂತೂ ಇನ್ನೊಂದು ವಿಡಿಯೋದಲ್ಲಿ ನಾವು ಮಾತಾಡಿದ್ದೀವಿ ಪ್ರಾಣಾಯಾಮದ ಬಗ್ಗೆನೇ, ನೋಡಿ ಅದರಲ್ಲಿ ನೋಡ್ಕೋಬೋದು. ತುಂಬ ದೀರ್ಘವಾಗಿ ಅದರಲ್ಲಿ ಹೇಳಿರೋದ್ರಿಂದ ಪ್ರಾಣಾಯಾಮದಿಂದ ಪೂರ ದೇಹದ ಶಕ್ತಿ, ಆಮೇಲೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಕಮ್ಮಿ ಆಗುತ್ತೆ, ATP ಲೆವೆಲ್ ಜಾಸ್ತಿ ಆಗುತ್ತೆ. ಜಾಸ್ತಿ ಮೈಟೋಕಾಂಡ್ರಿಯಾ ಆಗುತ್ತಲ್ಲ, ATP ಲೆವೆಲ್ ಜಾಸ್ತಿ ಆದರೆ ಎನರ್ಜಿ ಜಾಸ್ತಿ ಇರುತ್ತೆ ನಿಮಗೆ. ಆ ಥರದ್ದು ಬೇಕಾದಷ್ಟು ಬದಲಾವಣೆಗಳಾಗುತ್ತೆ. ಇನ್ನೊಂದು ಮೆಡಿಟೇಷನ್, ಧ್ಯಾನ.
ಧ್ಯಾನದಿಂದ ಏನು ಅಂತಾರೆ, ಧ್ಯಾನದಿಂದ ಎಲ್ಲವೂ ಸಾಧ್ಯ. ಮಿರಾಕಲ್ ಇನ್ನೊಂದು ವಿಡಿಯೋದಲ್ಲಿ ನಾವು ಹೇಳಿದೀವಿ, ಅದ್ಭುತಗಳು, ಅಯ್ಯೋ ಎಲ್ಲ ಆರ್ಗನ್ಗಳ ಮೇಲೂ ನೇರ ಪರಿಣಾಮ ಬೀರುತ್ತೆ ಧ್ಯಾನದಿಂದ. ಇದೊಂದು ಕೂಡ ತುಂಬಾ ಒಂದು ನೆಗ್ಲೆಕ್ಟೆಡ್ ಏರಿಯಾ ಆಗಿತ್ತು ಬಹಳ ವರ್ಷಗಳ ನಂತರ. ಇತ್ತೀಚೆಗೆ ಸ್ವಲ್ಪ ನಮ್ಮ BKS ಅಯ್ಯಂಗಾರ್ ಮತ್ತೆ ಯೋಗ ಗುರು ಬಾಬಾ ರಾಮದೇವ್ ಇತ್ಯಾದಿ ಇವರೆಲ್ಲ ಮತ್ತೆ ಪ್ರಚಾರ ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಸೈಂಟಿಫಿಕ್ ಆಗಿ ಜನ ಗೊತ್ತಾಗಬೇಕಿತ್ತು ಏನ್ ನಡೆಯುತ್ತೆ ಒಳಗಡೆ. ಈಗ ನಮ್ಗೆ ಒಳಗಡೆ ಏನೇನ್ ನಡೆಯುತ್ತೆ ಅಂತ ನಾವು ಹೇಳಿದಾಗ ಅವಾಗ ನಮ್ಗೆ ಅರ್ಥ ಆಗುತ್ತೆ, ಓಹೋ ಇದು ಬಹಳ ಮುಖ್ಯವಾದ. ಮೆಡಿಟೇಷನ್ ಮಾಡಿದಾಗ ನಮ್ಮ ಬೀಟಾ ಅಲೆಗಳು ಆಲ್ಫಾಗೆ ಬಂದು ಟ್ರಾನ್ಸ್ಗೆ ಬರ್ತೀವಿ. ಎಷ್ಟು ಅದ್ಭುತ ಅಂದ್ರೆ ಅದು ಬೇಕೇ ಬೇಕು ನಮಗೆ. ಆಮೇಲೆ ಎಷ್ಟೋ ಮಂದಿಗೆ ಈ ಧ್ಯಾನಸ್ಥ ಸ್ಥಿತಿಗೂ ನಿದ್ದೆಗೂ ವ್ಯತ್ಯಾಸ ಇದೆಯಲ್ಲ ಅಂತಾನೆ ಗೊತ್ತಿಲ್ಲ. ಹೌದು ಆಕ್ಚುಲಿ ಒಂದೇ ಅಲ್ಲ ಅಲ್ಲ, ಅದು ಡೆಲ್ಟಾ. ನಿದ್ದೆ ಮಾಡೋದು ಡೆಲ್ಟಾದಲ್ಲಿ ಇರ್ತೀರಾ ನೀವು, ಆದ್ರೆ ಇದು ತೀಟಾ ಆಲ್ಫಾ ಅಲೆಗಳು, ತೀಟಾ ಅಲೆಗಳು. ಧ್ಯಾನಕ್ಕೂ ವ್ಯತ್ಯಾಸ ಇದೆ. ಹೌದು, ಅಂದ್ರೆ ಬಿಗಿನಿಂಗ್ ಅಲ್ಲಿ ಸುಮ್ಮನೆ ಕೂತ್ಕೋಬೇಕಾಗುತ್ತೆ, ಆಮೇಲೆ ಅದು ನಿಧಾನಕ್ಕೆ ಒಂದು ಒಳಕ್ಕೆ ನಮ್ಮ ಹೊಳ ಹೊಕ್ಕಿ ನಮ್ಮನ್ನ ನಾವು ನೋಡ್ಕೊಳ್ಳೋದು. ಅದು ಗೈಡೆಡ್ ಮೆಡಿಟೇಷನ್ ಅಲ್ಲೆಲ್ಲ ಅವ್ರು ಅದೇ ಅಲ್ವಾ ಹೇಳ್ಕೊಡೋದು, ನಿಮ್ಮ ದೇಹದ ಒಳಗಡೆ ಹೋಗಿ ಹೃದಯವನ್ನ ನೋಡಿ, ಶ್ವಾಸಕೋಶವನ್ನ ನೋಡಿ, ಅಂದ್ರೆ ಎಲ್ಲ ಹೆಂಗ್ ನೋಡ್ತಾ ಇದೀವಿ ಅಂದ್ರೆ ಸುಮ್ಮನೆ ಗಮನಿಸೋದು. ಅದು ನಾವು ಬಿಗಿನರ್ಸ್ಗೆ ಏನಾಗುತ್ತೆ ಅಂತಂದ್ರೆ, ಆಮೇಲೆ ಒಂದು ಬೆಳ್ಳಿಯ ಬೆಳಕು, ಚಿನ್ನದ ಬೆಳಕು ನಿಮ್ಮ ತಲೆಯಿಂದ ಒಳಗಡೆ ಹೋಗ್ತಾ ಇದೆ ಅಂದ್ರೆ ಎಲ್ಲಿ ಹೋಗ್ತಾ ಇದೆ, ಏನಿಲ್ಲ ಕಲ್ಪನೆ. ಇವೆಲ್ಲ ಅಂದ್ರೆ ಅಲ್ಲಿ ಈ ಮನಸ್ಸನ್ನ ಕಾನ್ಸಂಟ್ರೇಟ್ ಆಗಿ ಇಟ್ಕೊಳ್ಳಿ, ಬೇರೆ ಆಲೋಚನೆಗಳನ್ನ ಏಕಾಗ್ರಗೊಳಿಸಿ ಹಾಗೆಲ್ಲ ಹೇಳ್ತಾರಲ್ಲ, ಗೈಡ್ ಮಾಡ್ತಾರಲ್ಲ, ಪ್ರಕ್ರಿಯೆಗಳು ಇರುತ್ತೆ ಅಂತ. ಹೌದು, ಈಗ ಕೆಲವೊಮ್ಮೆ ಬಿಗಿನರ್ಸ್ ಗೈಡೆಡ್ ಮೆಡಿಟೇಷನ್ ಮಾಡ್ಕೊಂಡು ಆಮೇಲೆ ಬೇರೆದಿದೆ, ಆನಪಾನಸತಿ ಇರ್ಬೋದು, ವಿಪಾಸನ ಎಲ್ಲ ಇದೆಯಲ್ಲ, ಅದೆಲ್ಲ ಆಮೇಲೆ ಮಾಡ್ಕೊಂತ ಹೋಗ್ಬೋದು. ಸೊ ಅದು ಮೆಡಿಟೇಷನ್ನು ಬಹಳ ಎನರ್ಜಿ ಸೇವ್ ಆಗಬೇಕು ಅಂದರೆ ಈಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಈಗ 100% ಎನರ್ಜಿ ನಮ್ಮ ದೇಹಕ್ಕೆ ಕೊಡ್ತಾ ಇದೀವಿ ಅಂದರೆ 20% ಬ್ರೈನ್ಗೆ ಹೋಗುತ್ತೆ. 20% ಬ್ರೈನ್ಗೆ ಕಂಪ್ಲೀಟ್ ಫುಲ್. ನೀವೊಂದು ಈ ಬಡ್ಜೆಟಲ್ಲಿ ಈ ರಾಜ್ಯಕ್ಕೆ ಇಷ್ಟು ಶೇರ್ ಅಂತ ಕೊಡ್ತೀವಲ್ಲ, ಮೆದುಳಿಗೆ ಹೈಯೆಸ್ಟ್ ಶೇರು ಮೆದುಳು. ಇನ್ನು ಮಿಕ್ಕ 80 ಈ ದೇಹದ ಬೇರೆ ಇಡೀ ಎಲ್ಲ ಭಾಗಗಳಿಗೆ ಡಿಸ್ಟ್ರಿಬ್ಯೂಷನ್. ಅದೊಂಥರ ಪ್ರೈಮ್ ಇದ್ದಂಗೆ, ಆ ಥರ ಅಲ್ಲಿ ಜಾಸ್ತಿ ಹೋಗುತ್ತೆ. ಮೆಡಿಟೇಷನ್ ಮಾಡಿದಾಗ ಆ 20% ಇರುತ್ತಲ್ಲ, ಕಮ್ಮಿ ಆಗುತ್ತೆ. ಅದು ಕಮ್ಮಿಲೇನೆ ಅಷ್ಟು ಎಫಿಷಿಯೆಂಟ್ ಆಗಿ ಕೆಲಸ. ಇಲ್ಲಿ ಏನಾಗುತ್ತೆ ಅಂದರೆ ಎನರ್ಜಿ ಲೀಕ್ ಆಗಬಾರ್ದು. ಒಂದು ನಮ್ಮ ಮೇನ್ ಪ್ರೈಮ್ ನಮ್ಮ ಏನು ಗುರಿ ಅಂದರೆ ಎನರ್ಜಿನ ಲೀಕ್ ಮಾಡ್ಕೋಬಾರ್ದು ಒಂದು. ಇನ್ನೊಂದು ಇರೋ ಎನರ್ಜಿಲಿ 100 ಇದೆ ಅಂದರೆ ಅದರಲ್ಲಿ ಬರೀ 20% ಮಾತ್ರ ಯುಟಿಲೈಸ್ ಮಾಡಿ ಇನ್ನು 80 ಉಳಿಸ್ಕೊಳ್ಳೋಂಥದ್ದು. ಈ ಥರ ಇದೆಲ್ಲ ಟ್ರಿಕ್ಗಳಿದು. ಅದು ಮಾಡೋದ್ರಿಂದ ಈಗ ನೋಡಿ, ಸೊ ಎನರ್ಜಿ ಉಳಿಸ್ಲಿಕ್ಕೆ ಧ್ಯಾನ ಪ್ರಾಣಾಯಾಮ ಎಲ್ಲ ಇದು ನೋಡಿ, ಧ್ಯಾನ ಪ್ರಾಣಾಯಾಮ ಯೋಗ ಮಾಡ್ತಾರಲ್ಲ, ನಿಜವಾಗ್ಲೂ ಅವ್ರಿಗೆ ಎನರ್ಜಿ ಹೆಂಗಿರುತ್ತೆ ಅವ್ರದ್ದು. ಅವ್ರ ಎನರ್ಜಿ ಲೆವೆಲ್ಲು ಅನ್ಕಂಪೇರಬಲ್. ಅವರು ಸೊ 24 ಗಂಟೆ ಲೆವೆಲ್ ಹಿಂದೆ ಗ್ಯಾರಂಟಿ ಸೀಕ್ರೆಟ್ ಇದೆ, ಅವ್ರು ಹೇಳಲ್ಲ ಅವ್ರು ಅಷ್ಟೇ. ಇಲ್ಲ ನಾವು ಹೀಗೆ ಇರೋದು ಅಂತಾರೆ, ಖಂಡಿತ ಇದೆ. ಇಲ್ಲ ಅಂದರೆ ಸಾಧ್ಯ ಇಲ್ಲ. ಇದೆಲ್ಲ ಆಗಬೇಕು ಅಂದರೆ ಏನಾದ್ರು ಒಂದು ಪ್ರಾಕ್ಟೀಸ್ ಅವ್ರು ಮಾಡಲೇಬೇಕು. ಹಾಗಾಗಿ ಇದು ಬಹಳ ಮುಖ್ಯವಾದದ್ದು ಅಂತ ಹೇಳದೆ. ಒಂದು ಇದರ ಜೊತೆಗೆ ಬಹಳ ಮುಖ್ಯವಾಗಿ ಜನ ತಿಳ್ಕೊಬೇಕಾಗಿರೋದು ಬ್ರಹ್ಮಚರ್ಯ ಅಂತ. ಮೊದಲಿಂದ ಈಗ ವಿದ್ಯಾರ್ಥಿಗಳು ಏನಕ್ಕೆ ಇಷ್ಟೊಂದು ಎನರ್ಜಿ ಡ್ರೈನ್ ಔಟ್ ಅಂದರೆ, ಬ್ರಹ್ಮಚರ್ಯನ ಸರಿಯಾಗಿ ವಿದ್ಯಾರ್ಥಿಗಳು, ಯುವಕರು, ಮದುವೆ ಆಗದೆ ಇರೋ ಅಂಥವರೆಲ್ಲ ಬ್ರಹ್ಮಚರ್ಯನ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡ್ತಾಯಿದ್ರು. ಈಗ ನಾನೇ ಹಿಂದೆ ಕೆಲವೊಂದು ವಿಡಿಯೋ, ಯಾಕೆಂದರೆ ನಂದು ಮೇಯ್ನ್ ಕೋರ್ ರಿಸರ್ಚೇ ಇನ್ಫರ್ಟಿಲಿಟಿ, ಬಂಜೆತನದ ಬಗ್ಗೆ. ಅದು ಮೇಯ್ನ್ ನಂದು 14 ಜನ ನನ್ನ ಸ್ಟೂಡೆಂಟ್ಸ್ PhD, ಅದರಲ್ಲಿ 2 ಡಾಕ್ಟರ್ಗಳು, ಅವರೆಲ್ಲ ಮಾಡಿರೋದು ರಿಸರ್ಚು ಮೇಯ್ನು ಪುರುಷ ಬಂಜೆತನ. ಏನು ಕಾರಣ, ಏನಿದು ಮಾಲಿಕ್ಯುಲರ್ ಲೆವೆಲಲ್ಲಿ ನೋಡಿದ್ದೀವಿ. ಯಾವ ಜೀನ್ಸು, ವೈ ಮೈಕ್ರೋ ಡಿಲೀಷನ್ ಆದಾಗ ಏನಾಯಿತು ಅದೆಲ್ಲ ಮಾಡಿದ್ದೀವಿ. ನಾನೇ ಬಹಳಷ್ಟು ಜನ ಕೇಳ್ತೀನಿ, ಕೆಲವೊಂದು ಈಗ ಮ್ಯಾಸ್ಟರ್ಬೇಷನ್ ಅಂತ ನಾವು ಅಂತೀವಿ, ಮಕ್ಕಳದು ಎದುರಿಗೆ ಇದು ಮಾಡಬಾರ್ದು ಅನ್ನೋದು. ಬಟ್ ಅದೊಂದು ಹದಿಹರಿಯದಲ್ಲಿ ಏನಾಗ್ತಾ ಇದೆ ಅಂದರೆ, ನೋಡೋದು, ಕೇಳೋದು, ಮಾತು ಇದೆಯಲ್ಲ, ಪ್ರಚೋದನೆ, ದೇಹದಲ್ಲಿ ಎಲ್ಲದೂ ಹಾರ್ಮೋನ್ಸ್, ಎಲ್ಲ ಕೆಮಿಕಲೇ. ದೇಹದ ಒಳಗಡೆ ಏನಿದೆ ಎಲ್ಲ ಕೆಮಿಕಲ್ಸನ್ನೇ. ಏನಕ್ಕೆ ಆ ಥರ ಆಗುತ್ತೆ, ಏನಕ್ಕೆ ಆ ಥರ ಅವರು ಒಂದು ಬೇರೆ ಕೃತ್ಯದಲ್ಲಿ ತೊಡಗ್ತಾರೆ ಅಂದರೆ ಟೆಸ್ಟೋಸ್ಟಿರಾನ್ ಶೂಟಪ್ ಆಗ್ತಾ ಬರುತ್ತೆ. ಹೇಗಾಯಿತು ಅಂತಂದರೆ ಸುಮ್ಮನೆ ಆಗಲ್ಲ. ಅದು ನೋಡೋದು, ಕೇಳೋದು, ಮಾತಾಡೋದ್ರಿಂದನೇ ಆಗೋಂಥದ್ದು. ಏನಾದ್ರು ನೋಡಿದ್ರೆ ಅವರು, ಅಥವಾ ಕೇಳಿದ್ರೆ, ಅಥವಾ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿದ್ರೆ ಆಗ್ತಿತ್ತು. ಹಿಂದೆ ಎಲ್ಲ ವಿದ್ಯಾರ್ಥಿಗಳು ಇದೆಲ್ಲ ಮಾಡ್ತಾ ಇರಲಿಲ್ಲ. ಅವರು ಅಲ್ಲಿ ಬ್ರಹ್ಮಚರ್ಯನ ಕಟ್ಟುನಿಟ್ಟಾಗಿ ಪಾಲಿಸ್ತಿದ್ರು. ಅದರಿಂದ ಎನರ್ಜಿ ಡ್ರೈನ್ ಆಗೋದು ಕಮ್ಮಿ ಆಗುತ್ತೆ.
ಓಹೋ. ಇಲ್ಲ ಅಂದರೆ ಎನರ್ಜಿ ಕಂಪ್ಲೀಟ್ ನಮ್ಮ ದೇಹದಲ್ಲಿರೋ ಏನು ಎನರ್ಜಿ ಇರುತ್ತೆ ಎಲ್ಲ ಡ್ರೈನ್ ಆಗಿ ಲೀಕ್ ಆಗಿ ಹೋಯಿತು ಅಂತಲೇ ಅರ್ಥ. ಸೊ ಈ ಮ್ಯಾಸ್ಟರ್ಬೇಷನ್ನಿಂದ ಎನರ್ಜಿ ಲೀಕ್ ಆಗುತ್ತೆ. ಅನಾಬಾಲಿಕ್ ಅಂದರೆ ಕಟ್ಟುವಂತಹ ಪ್ರಾಸೆಸ್ಸು, ಬ್ರಹ್ಮಚರ್ಯ ಅನಾಬಾಲಿಕ್ ಪ್ರಾಸೆಸ್ ಅಂತ ಕರಿತೀವಿ ಅದು. ಆಮೇಲೆ ಏನಾಗುತ್ತೆ ಅಂದರೆ ಇಜಾಕ್ಯುಲೇಷನ್ಗಳು ಜಾಸ್ತಿ ಆದಂಗೆ ಜಿಂಕ್ ಅವರ ದೇಹದಲ್ಲಿ ಜಿಂಕ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ, ಪ್ರೊಲ್ಯಾಕ್ಟಿನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಬೇಸ್ ಲೈನ್ ಏನು ಡೊಪಮೈನ್ ಇದೆ ವೇರಿಯೇಷನ್ ಆಗುತ್ತೆ. ಅಂದರೆ ಶಕ್ತಿ ಹೋದಂಗೆ ಅದು ಲೀಕ್ ಆಗೋದಕ್ಕೆ ಇದೊಂದು ಮುಖ್ಯ ಕಾರಣ. ಹಾಗಾಗಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ, ಬಹಳ ಮುಖ್ಯವಾದದ್ದು. ಹೌದೌದು, ಈ ಬಗ್ಗೆ ತುಂಬ ಇವನ್ ವೈದ್ಯರಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರುತ್ತೆ. ಅಲ್ಲ, ಅದು ಏನಂದ್ರೆ ಇಲ್ಲಿ ಭಿನ್ನಾಭಿಪ್ರಾಯ ಏನಿಲ್ಲ. ಈಗ ಆಯುರ್ವೇದ ತಜ್ಞರಾಗ್ಬೋದು, ಯೋಗ ಟೀಚರ್ ಆಗ್ಬೋದು, ಅವ್ರು ಹೇಳೋದು ಬ್ರಹ್ಮಚರ್ಯ ಅನುಸರಿಸಿ ಅಂತಾರೆ. ಹೌದೌದು. ವೈದ್ಯರು ಏನು ಹೇಳ್ತಾರೆ, ಆಸ್ ಅ ಸೈಂಟಿಸ್ಟ್ ನಾನು ಹೇಳೋದು ಮ್ಯಾಸ್ಟರ್ಬೇಷನ್ನು ಒಳ್ಳೇದು ಅಂತಾನೆ ಹೇಳ್ತೀನಿ ನಾನು. ಅದೊಂದು ವಿರೋಧಾಭಾಸ ಇದೆಯಲ್ಲ, ಇಲ್ಲ ವಿರೋಧ ಅಂದರೆ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೋಬೇಕು. ಮ್ಯಾಸ್ಟರ್ಬೇಷನ್ ಒಳ್ಳೇದು ಅಂತಂದರೆ ನೀನು ಆಲ್ರೆಡಿ ನೋಡಿ ನೀನು ಅದನ್ನು ತಲೆಯಲ್ಲಿ ತುಂಬಿಕೊಂಡು ಒಳಗಡೆ ವಾಲ್ಕೆನೋ ಇಟ್ಕೊಂಡಿದ್ಯಾ. ಈ ವಾಲ್ಕೆನೋನ ನೀನು ಹಂಗೆ ಇಟ್ಕೊಂಡ್ರೆ ನೀನು ಮುಗಿದೋಯ್ತು. ಆ ವಾಲ್ಕೆನೋನ ಎರಪ್ಟ್ ಮಾಡ್ಕೊ ನೀನು ಅಂತ ಹೇಳ್ತಿರೋದು. ಬಟ್ ನೀನು ಏನು ಮಾಡಬೇಕು, ಬೇಸಿಕ್ ಏನು ಅಂತಂದರೆ ನೀನು ಅದನ್ನು ನೋಡಲೇಬಾರ್ದು, ನೀನು ಕೇಳಲೇಬಾರ್ದು. ನಿನ್ನ ಗಮನ ಎಲ್ಲ ಏನು ಅಂದರೆ ವಿದ್ಯಾಭ್ಯಾಸನ ಕಡೆ ಇರಬೇಕು ಹೊರತು ಅದು ಬಿಟ್ಟು ಬೇರೆ ಮಾಡಿದಾಗ ವಿ ಆರ್ ಆಲ್ ಹ್ಯೂಮನ್ಸ್. ನಾವು ಮನುಷ್ಯಂದು ಹೆಂಗೆ ಅಂದರೆ ದೇಹದಲ್ಲಿ ಕೆಲವೊಂದು ಸ್ಟಿಮ್ಯುಲೆಂಟ್ ಅದು ಸ್ಟಿಮ್ಯುಲೇಷನ್ ಮಾಡುತ್ತೆ. ಮಾಡಿದಾಗ ಏನಾಗುತ್ತೆ, ಟೆಸ್ಟೋಸ್ಟಿರಾನ್ ಜಾಸ್ತಿ ಆಗುತ್ತೆ, ಫೀಮೇಲ್ಸಲ್ಲಿ ಎಸ್ಟ್ರೋಜನ್ ಜಾಸ್ತಿ ಆಗುತ್ತೆ. ಇವೆಲ್ಲ ಏನಂದರೆ ಹಾರ್ಮೋನ್ಸ್ಗಳ ಪ್ರಭಾವ ಏನಾಗುತ್ತೆ, ಅದನ್ನು ಅನ್ಕಂಟ್ರೋಲಬಲ್ ಕೆಮಿಕಲ್ ಅದು, ಅದನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಇಲ್ಲ. ನೀನು ಅದು ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ಪೂರಕವಾಗಿ ನೀನು ಏನು ಮಾಡಬೇಕು ಅಂದರೆ ಅದು ಜಾಸ್ತಿ ಆಗದಿದ್ದಂಗೆ ನೋಡ್ಕೋಬೇಕು. ಜಾಸ್ತಿನೇ ಆಗಬಾರ್ದು, ನಿನಗೆ ಬೇಸ್ ಲೆವೆಲಲ್ಲಿ ಇರಬೇಕು. ಏನಾಗುತ್ತೆ ಈ ಥರ ಕೆಲವೊಂದು ಪ್ರಾಕ್ಟೀಸು. ಆಮೇಲೆ ಟೆಸ್ಟೋಸ್ಟಿರಾನ್ ಸೆನ್ಸಿಟಿವಿಟಿ ಚೆನ್ನಾಗಿರುತ್ತೆ ಅವ್ರಿಗೆ. ಯಾರು ಬ್ರಹ್ಮಚರ್ಯ ಟೆಸ್ಟೋಸ್ಟಿರಾನ್ ಸೆನ್ಸಿಟಿವಿಟಿ ಡಿಸೆನ್ಸಿಟೈಸ್ ಆಯಿತು ಅಂದರೆ ಅಲ್ಲೂ ತೊಂದರೆ ಆಗುತ್ತೆ. ಸೆನ್ಸಿಟಿವಿಟಿ, ದೇ ವಿಲ್ ಬಿ ವೆರಿ ಸೆನ್ಸಿಬಲ್ ಆಗಿರ್ತಾರೆ. ಸೆನ್ಸಿಬಲ್ ಅಂದರೆ ಆ ಸೆನ್ಸಿಬಲ್ ಅಲ್ಲ, ಸೆನ್ಸಿಟಿವ್ ಆಗಿರ್ತಾರೆ. ಹಾಗಾಗಿ ಇದು ಒಂದು ಒಳ್ಳೆಯ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಇದ್ರ ಜೊತೆ ಶಕ್ತಿಯನ್ನು ಹಾಗೆ ನಾವು ಕೂಡಿಟ್ಕೋಬೇಕು ಅಂತಂದರೆ ಫಾಸ್ಟಿಂಗ್, ಉಪವಾಸ ಅದೆಲ್ಲ ನಾವು ಅನುಸರಿಸ್ತೀವಿ. ಫಾಸ್ಟಿಂಗ್ ಆದಾಗ ಏನಾಗುತ್ತೆ, ಆಟೋಫೇಜಿ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ. ನಾನೇ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆಟೋಫೇಜಿ ಆದಾಗ ಏನಾಗುತ್ತೆ, ದೇಹದಲ್ಲಿರುವಂತಹ ಕೆಲವೊಂದು ಕೆಟ್ಟ ಅಂದರೆ ಈ ಕ್ಯಾನ್ಸರ್ ಜೀವಕೋಶ ಆಗಿರ್ಬೋದು ಅಥವಾ ಡ್ಯಾಮೇಜ್ ಆಗಿರೋ ಜೀವಕೋಶ ನಾಶ ಆಗಿದಾಗ ಎನರ್ಜಿ ಇರುತ್ತಲ್ಲ, ರೀಡಿಸ್ಟ್ರಿಬ್ಯೂಷನ್. ಇಲ್ಲಿ ಲೀಕೇಜ್ಗಿನ್ನ ಈ ನಾನು ಬ್ರಹ್ಮಚರ್ಯದಲ್ಲಿ ಲೀಕೇಜ್ ಆಗೋದನ್ನ ತಡಿಬೋದು ಒಂದೇ, ಆದರೆ ಫಾಸ್ಟಿಂಗಲ್ಲಿ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಎನರ್ಜಿ ಏನಿದೆ ಆಲ್ರೆಡಿ ಅದು ಕೆಟ್ಟದಕ್ಕೆ ಹೋಗಲ್ಲ, ಆಟೋಫೇಜಿ ಆಗಿ ಆ ಜೀವಕೋಶ ನಾಶ ಆಗುತ್ತೆ. ಇರೋ ಎನರ್ಜಿ ಒಳ್ಳೊಳ್ಳೆ ಜೀವಕೋಶಗಳಿಗೆ ರೀಡಿಸ್ಟ್ರಿಬ್ಯೂಷನ್ ಆಗ್ತಾ ಬರುತ್ತೆ. ಸೊ ಇದರ ಜೊತೆಗೆ ನಾವು ಇನ್ನೂ ಒಂದು ಪ್ರಮುಖವಾಗಿ ಎನರ್ಜಿ ಸೇವ್ ಮಾಡಬೇಕು ಅಂತಂದರೆ ದೇವಸ್ಥಾನಗಳಿಗೆ ಹೋಗೋವಂಥದ್ದು. ಅಲ್ಲೂ ಹೋದಾಗಲೂ ಏನಾಗುತ್ತೆ ಅಂತಂದರೆ ನಮ್ಮ ಎಲ್ಲ ಪಂಚೇಂದ್ರಿಯಗಳು ಅಂತಂತೀವಲ್ವಾ, ಸೆನ್ಸ್ ಆರ್ಗನ್ಸ್ಗಳು ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆಗಿ ಎನರ್ಜಿ ಡ್ರೈನ್ ಆಗೋದು ಕಮ್ಮಿ. ಈಗ ಎನರ್ಜಿ ಡ್ರೈನ್ ಆಗೋದಕ್ಕೆ ಪಂಚೇಂದ್ರಿಯ ಅಂದಾಗ ಮೊಬೈಲ್ ನಾವು ನೋಡೋದು, ಸ್ಕ್ರಾಲ್ ಮಾಡೋದು, ನೀವು ಅಬ್ಸರ್ವ್ ಮಾಡಿ ಬೇಕಾದರೆ 1 ಅವರ್ ನೀವು ನೋಡಿದ್ಮೇಲೆ ನೀವು ಎಷ್ಟು ಟಯರ್ಡ್ ಆಗಿರ್ತೀರ. ಹೌದೌದು, ಹೌದು, ತುಂಬ ಟಯರ್ಡ್. ಏಕೆ ಅಂತಂದರೆ ಡೊಪಮೈನು ಡಿಪ್ಲೀಷನ್ ಆಗೋಯ್ತು ನಿಮ್ಮಲ್ಲಿ. ಡೊಪಮೈನ್ ಇದೆಯಲ್ಲ, ಕಂಪ್ಲೀಟ್ ಡಿಪ್ಲೀಷನ್, ಡೊಪಮೈನೇ ಇಲ್ಲ. ಆಮೇಲೆ ಮೂಡ್ ಹಾಳಾಯಿತು. ಏಕೆಂದರೆ ಅಲ್ಲಿ ನೋಡ್ತಾ ಇದ್ದರೆ ನಿಮಗೆ ಬೇಜಾರಾಗ್ತಿರುತ್ತೆ. ಕೆಲವು ಕಂಟೆಂಟ್ ಚೆನ್ನಾಗಿರುತ್ತೆ, ಕೆಲವು ಕಂಟೆಂಟು ಚೆನ್ನಾಗಿರಲ್ಲ. ಸೊ ಈ ನಮ್ಮ ಒಂದು ಹಾರ್ಮೋನ್ಸ್ಗಳು ಏನಿರುತ್ತೆ, ಸೆರೋಟೋನಿನ್ ರಿವಾರ್ಡಿಂಗ್ ಹಾರ್ಮೋನ್, ಅಲ್ಲಿಂದ ರಿವಾರ್ಡಿಂಗ್ ಹಾರ್ಮೋನ್ ಏನೂ ಸಿಕ್ಕಲ್ಲ. ನಾವು ಕೆಲಸ ಮಾಡಿದಾಗ ರಿವಾರ್ಡಿಂಗ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ ಹೊರತು ನೋಡೋದ್ರಿಂದ ರಿವಾರ್ಡಿಂಗ್ ಏನೂ ಸಿಕ್ಕಲ್ಲ. ನಿಮ್ಮ ವಿಡಿಯೋ ನೀವು ನೋಡಿ ಅಪ್ರಿಸಿಯೇಷನ್ ನೋಡ್ರೆ ರಿವಾರ್ಡಿಂಗ್ ಅದು ಅಂದರೆ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಪಂಚೇಂದ್ರಿಯಗಳು ತುಂಬ ಏನೇನೋ ಕೇಳೋದು. ಅದಕ್ಕೆ 3 ಕೋತಿದ್ದು ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು, ಸೊ ಎನರ್ಜಿ ಡ್ರೈನ್ ಔಟ್ ಆಗೋದು ಕಮ್ಮಿ ಆಯ್ತಲ್ಲಿ. ಹಾಗಾಗಿ ದೇವಸ್ಥಾನಗಳಿಗೆ ಹೋದಾಗ ಈ ಡ್ರೈನ್ ಆಗೋದು ಕಮ್ಮಿ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ, ಎನರ್ಜಿ ಗೇಯ್ನ್ ಆಗುತ್ತೆ. ನಮಗೆ ಇರೋದೆಲ್ಲ ತುಂಬ ಚೆನ್ನಾಗಿ. ಮತ್ತು ಎನ್ವೈರ್ಮೆಂಟಲ್ ಎನರ್ಜಿ ಜೊತೆ ಸ್ವಲ್ಪ ಬ್ಲೆಂಡಿಂಗ್ ಆಗುತ್ತೆ ನಮಗೆ. ನಾವೇನು ಬ್ಯಾಟ್ರಿ ಎಲ್ಲ ರಿಸೀವ್ ಮಾಡೋದಕ್ಕೆ, ಬಟ್ ಒಂದು ಬ್ಲೆಂಡಿಂಗ್ ಆಗಿ ಸಿಂಕ್ರನಿ ಚೆನ್ನಾಗಾಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತಂತೀವಿ, ಬಯೋ ಎಲೆಕ್ಟ್ರಿಕಲ್ ಅಂತೆಲ್ಲ ಅಂತೀವಲ್ಲ, ಅಥವಾ ಕೊಹೆರೆನ್ಸ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಬರುತ್ತೆ. ಸೊ ಇದ್ರ ಜೊತೆಗೆ ಒಳ್ಳೆ ನಿದ್ರೆ ಮಾಡಿದಾಗಲೂ ಎನರ್ಜಿ ತುಂಬ ಚೆನ್ನಾಗಿ, ನೀವು ಲೀಕ್ ಆಗದೇ ಇದ್ದಂಗೆ
ತಡೆಯೋದಕ್ಕೆ ಇದೊಂದು ಬಹಳ ಮುಖ್ಯವಾದದ್ದು. ಇಲ್ಲ ಅಂತಂದರೆ ಎನರ್ಜಿ ರಾತ್ರಿ ಎಲ್ಲ ನೋಡ್ತಾ ಇದ್ರೆ ಮೆಲಟೋನಿನ್ ಸೆಕ್ರೀಷನ್ ಆಗಲ್ಲ, ನಮ್ಮ ಬ್ಯಾಜಿಕ್ ಹಾರ್ಮೋನು. ಸೊ ತುಂಬ ಎನರ್ಜಿ ಡ್ರೈನ್ ಆಗುತ್ತವ. ನೀವು ಈ ಹಿಂದಿನ ಸಂಚಿಕೆಗಳ ನಿದ್ದೆ ಬಗ್ಗೆ ಹೇಳಿದ್ದೀನಿ. ಸಾಕಷ್ಟು ಹೌದು ಹೇಳಿದ್ದೀರಿ. ಹಾಗಾಗಿ ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಸೊ ಇವೆಲ್ಲ ಸಿಂಪಲ್ ಮೆಥಡ್ ಇವು. ಇದೆಲ್ಲ ಮಾಡೋದ್ರಿಂದ ಇರೋ ಎನರ್ಜಿನ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೋದು, ಲೀಕ್ ಆಗದೆ ಇದ್ದ ಹಾಗೆ ತಡೆಗಟ್ಟಬಹುದು. ಗ್ರೌಂಡಿಂಗು ಅಷ್ಟೇ, ಗ್ರೌಂಡಿಂಗು ಬಹಳ ಮುಖ್ಯ ಇಲ್ಲಿ ಹೇಳಬೇಕು ಅಂದರೆ. ಈ ಗುರುಳು ಸೇವೆ ಅಥವಾ ಬರೀ ಕಾಲಲ್ಲಿ ನಡೆಯೋ ಅಂಥದ್ದು, ನೇಚರ್ ವಾಕ್ ಮಾಡೋ ಅಂಥದ್ದು, ಆಮೇಲೆ ವೀಕೆಂಡ್ಗಳಲ್ಲಿ ಒಂದು ಪರಿಸರದಲ್ಲಿ ಪಾರ್ಕ್ ಇದೆ ಅಲ್ಲಿ ಹೋಗೋ ಅಂಥದ್ದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಅಂಥದ್ದು. ಆಮೇಲೆ ಅಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಸೌಂಡ್ಗಳನ್ನು ನಾವು, ಪಕ್ಷಿಗಳು. ಈಗ ನೋಡಿ, ನಮಗೆ ಕೆಲವು ಸೌಂಡು ನಿಜವಾಗ್ಲೂ ನಾವು ಜೀವನದಲ್ಲಿ ಒಂದ್ಸಲನೂ ಅಬ್ಸರ್ವ್ ಮಾಡಿರಲ್ಲ. ಕೆಲವು ಸುಮ್ಮನೆ ಹಾಗೆ ಕೂತಾಗ ನಿಮಗೆ ನಾವು ಅದು ಇಲ್ಲ ಅಬ್ಸರ್ವ್ ಮಾಡಿರಲ್ಲ. ನೀವು ಕೂತ್ಕೊಂಡಾಗ ಅಳಿಲುಗಳದ್ದು ಸೌಂಡ್ಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವು ಪಾರ್ಕಲ್ಲಿ ಕೂತ್ಕೊಳ್ಳಿ, ಯಾವುದೋ ಒಂದು ಪಕ್ಷಿ, ಆ ಪಕ್ಷಿಯ ಧ್ವನಿಗೂ ಇನ್ನೊಂದಕ್ಕೂ ವ್ಯತ್ಯಾಸ ಇರುತ್ತೆ. ಇದೆಲ್ಲ ಯಾವಾಗ ಅಂತಂದರೆ ಗಮನ ಆ ಕಡೆ ಕೊಟ್ಟಾಗ ನೀವು. ಸೊ ಇದೆಲ್ಲ ಮಾಡೋದ್ರಿಂದ ಎನರ್ಜಿ ಲೀಕೇಜ್ ಆಗಲ್ಲ, ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಮೇಲೆ ಮೈಟೊಕಾಂಡ್ರಿಯಲ್ ಬಯೋಜೆನಿಸಿಸ್ ಆಗಿ ದೇಹದಲ್ಲೇ ಜಾಸ್ತಿ ಕ್ರಿಯೇಟ್ ಆಗುತ್ತದು. ಮೈಟೊಕಾಂಡ್ರಿಯಲ್ ಮೈಟೊಕಾಂಡ್ರಿಯಾ ಜಾಸ್ತಿ ಆದಾಗ ATP ಜಾಸ್ತಿ ಬಿಡುಗಡೆ ಆಗುತ್ತೆ. ATP ಜಾಸ್ತಿ ಬಿಡುಗಡೆ ಆದರೆ ಸದಾ ಲವಲವಿಕೆಯಿಂದ ಇರ್ತೀರ. ಸೊ ಇವೆಲ್ಲ ಕೆಲವೊಂದು ಟ್ರಿಕ್ಸ್ಗಳು ಅಂತ ಅನ್ಬೋದು ಸದಾ ಲವಲವಿಕೆಯಿಂದ ಇರೋದಕ್ಕೆ. ಭಾಳ ಅದ್ಭುತವಾಗಿ ಹೇಳಿದ್ರು ಮೇಡಮ್. ಏಕೆಂದರೆ ಧ್ಯಾನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಬ್ರಹ್ಮಚರ್ಯ ಇರ್ಬೋದು, ಮತ್ತು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಆ ಒಂದು ಪರಿಸರದ ಮೂಲಕ, ಆ ಒಂದು ಎನರ್ಜಿ ಮೂಲಕ ಕನೆಕ್ಟ್ ಆಗುವಂಥದ್ದು. ಸೊ ಇತ್ಯಾದಿ ಇವುಗಳಿಂದ ನಮ್ಮ ಒಳಗಿನ ಶಕ್ತಿಯನ್ನು ಉಳಿಸ್ಕೊಳ್ಳುವಂಥದ್ದು, ಮಿತವ್ಯಯ ಮಾಡುವಂಥದ್ದು, ಸೊ ಅದರ ಪ್ರಯೋಜನವನ್ನು ಪಡೆಯುವಂಥದ್ದು ಮತ್ತು ಇಡೀ ದಿನದ ಪೂರ್ತಿ ಒಂದು ಲವಲವಿಕೆಯಲ್ಲಿ ಇರುವಂಥದ್ದು ಹೇಗೆ ಅನ್ನುವಂಥದ್ದು. ಸೊ ಖಂಡಿತವಾಗಿ ಕೂಡ ನಮ್ಮ ವೀಕ್ಷಕರಿಗೆ ಈ ಟ್ರಿಕ್ಸ್ಗಳು ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ವಿವರಿಸಿದ್ದೀರಾ. ಇದು ಧಾರ್ಮಿಕತೆ ಅಂತ ನಾನು ಹೇಳ್ತಿಲ್ಲ, ಖಂಡಿತ ಎವ್ರಿಥಿಂಗ್ ಸೈನ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು. ಈಗ ದೇವಸ್ಥಾನಕ್ಕೆ ನೀವು ಹೋಗಿದ ತಕ್ಷಣ ದೇವ್ರ ಹೊರ ಕೊಡ್ತಾರೆ ಅಲ್ಲ, ಅದು ಬೇರೆ, ಅದು ಅವರವರ ನಂಬಿಕೆ. ಆದರೆ ಆಸ್ ಅ ಸೈಂಟಿಸ್ಟ್ ಬೇರೆ ಥರ ನಮಗೆ ಬೆನಿಫಿಟ್ ಆಗುತ್ತೆ. ನಮ್ಗೆ ಏನಂದ್ರೆ ಬೆನಿಫಿಟ್ ಆಗಬೇಕು, ಹೌದು, ಅಷ್ಟೇ ಮುಖ್ಯ ಆಗಿರೋದು. ಅಂದರೆ ಈಗ ಬೆನಿಫಿಟ್ ಆಗಬೇಕಿದ್ರೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ತಿಳಿದುಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ತಿಳಿದುಕೊಳ್ಳುವಿಕೆ ಈ ಎಪಿಸೋಡ್ ತುಂಬ ಹೆಲ್ಪ್ ಆಗುತ್ತೆ. ಸಾರಸಗಟಾಗಿ ಎಲ್ಲ ಆಚರಣೆಗಳನ್ನು ಒಂಥರ ಕ್ರಾಂತಿ ಅಂತ ಅಂದ್ಬಿಟ್ಟು ಅಥವಾ ಇನ್ಕೊಂಡು ನಿರಾಕರಿಸೋದಲ್ಲ ನಾನು ಹೇಳೋದು. ಅದರ ಹಿಂದಿರುವ ವೈಜ್ಞಾನಿಕತೆಯನ್ನು ಅರ್ಥಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಕೆಲವರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವೇನು ಹೋಗಿ ಪೂಜೆ ಮಾಡಿ ವ್ರತ ಮಾಡಿ ಅಂತಲ್ಲ, ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಸಿಕ್ಕುವ ಬೇರೆ ಬೆನಿಫಿಟ್ನ ತಗೊಳ್ಳಿ. ನೀವು ಪ್ರಸಾದನೂ ಬೇಕಾದ್ರೂ ತಗೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಸ್ವಲ್ಪ ಮನಸ್ಸು ಸಮಾಧಾನ ಆಗುತ್ತೆ. ನಂಬಿಕೆ ನಾಸ್ತಿಕರು ಆಸ್ತಿಕರು ಅವೆಲ್ಲ ಬೇರೆ ಬೇರೆ ಧರ್ಮ, ಇದು ದಟ್ ಈಸ್ ಟೋಟಲಿ ಅ ಡಿಫ್ರೆಂಟ್ ಥಿಂಗ್, ವೈಯಕ್ತಿಕ. ಅದು ಅವ್ರವ್ರ ಇಷ್ಟ. ಆದರೆ ವೈಜ್ಞಾನಿಕವಾಗಿ ಇಷ್ಟೆಲ್ಲ ಬೆನಿಫಿಟ್ಟು ಹಾಗೆ ಆಗುತ್ತಿದೆ, ಹಾಗೆ ಆಗುತ್ತೆ. ನಿಜ, ಕರೆಕ್ಟ್. ಹಾಗಾಗಿ ಆ ಒಂದು ಅರಿವು ಮೂಡಿಸ್ಲಿಕ್ಕೆ ಈ ಎಪಿಸೋಡ್ ಬಹಳ ಉಪಯುಕ್ತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ಆಚರಣೆಗಳ ಹಿಂದೆ ಇರತಕ್ಕಂತಹ ವಿಜ್ಞಾನದ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.